ಹೆಲೋ ಫ್ರೆಂಡ್ಸ್, ನೇಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹಾಗಲಕಾಯಿ ಗೊಜ್ಜು ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನಾನಿಲ್ಲಿ 4 ಹಾಗಲಕಾಯಿ ತೊಗೊಂಡಿದ್ದೀನಿ. ಇದನ್ನು ನೀವು ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೋದು. ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪಲ್ಲಿ, ಇಲ್ಲಾಂದರೆ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದಿದ್ರು ಮಾಡ್ಕೋಬೋದು. ನಾನಿಲ್ಲಿ ರೌಂಡ್ ಶೇಪ್ ಕಟ್ ಮಾಡ್ಕೊಂಡಿದ್ದೀನಿ. ಇದರ ಸೀಡ್ಸ್ ಇರುತ್ತಲ್ಲ, ಬೀಜ ಬೇಕಿದ್ರೆ ನಾವು ತೆಗೆದೆಸಿಬೋದು. ಬಟ್ ನನಗೆ ಅದು ಇಷ್ಟ, ಸೊ ನಾನು ಅದನ್ನು ಸೇರಿಸಿ ಹಾಕೋತಿದ್ದೀನಿ. ಹಾಗಲಕಾಯಿ ಸ್ವಲ್ಪ ಕಹಿ ಇರೋದ್ರಿಂದ ಯಾರು ಜಾಸ್ತಿ ಇಷ್ಟಪಡಲ್ಲ, ಯಾರು ಮಾಡೋದು ಇಲ್ಲ. ಆವಾಗ ನಾವು ಯಾವ ರೀತಿ ಮಾಡ್ಕೋಬೇಕು ಅದೇ ರೀತಿ ಇದನ್ನು ಮಾಡಿಕೊಂಡ್ರೆ ಅಷ್ಟೇನು ಕಹಿ ಅಂಶ ಏನು ಗೊತ್ತಾಗಲ್ಲ. ಕಹಿ ಇದೆ ಅಂತ ತಿನ್ನೋದು ಬಿಡೋದಕ್ಕೂ ಆಗಲ್ಲ, ಯಾಕಂದರೆ ಇದರಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆಯಲ್ವಾ. ಆವಾಗ ನಾವು ಜಾಸ್ತಿ ಆವಾಗವಾಗ ತಗೋತಾ ಇರಬೇಕು. ಮತ್ತು ಇದು ಹೀಟ್ ಕೂಡ ಹೌದು. ಇದು ಸ್ವಲ್ಪ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಇರುತ್ತಲ್ವ, ಅಂಥವ್ರಿಗೆಲ್ಲ ಇದು ತಗೊಂಡ್ರೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಶುಗರ್ ಇರುತ್ತಲ್ವ, ಶುಗರ್ ಪೇಷಂಟ್ಗಳು ಹಾಗಲಕಾಯಿಯನ್ನು ತಗೊಂಡ್ರೆ ಅದು ಒಳ್ಳೆಯದು ಅಂತ ಹೇಳ್ತಾರೆ. ಇವಾಗ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಹಾಗಲಕಾಯಿನ ಹಾಕೋತಿದ್ದೀನಿ. ಓಕೆನಾ. ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ. ಒಂದು 2 ಟೈಮ್ಸ್ ವಾಶ್ ಮಾಡ್ಕೊಳ್ಳೋಣ. 2 ಟೈಮ್ಸ್ ವಾಶ್ ಆದಮೇಲೆ ಇದಕ್ಕೆ ನಾವು ಒಂದು 1/2 ಟೇಬಲ್ ಸ್ಪೂನಷ್ಟು ಅರಿಶಿಣ ಪೌಡರ್ ಆ್ಯಡ್ ಮಾಡಿ, ಸ್ವಲ್ಪ ನೀರು ಹಾಕಿ ಅರಿಶಿಣ ಪೌಡರ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕ್ಲೋಸ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳೋಣ. ಓಕೆನಾ. ಅಷ್ಟರಲ್ಲಿ ನಾವು 2 ಈರುಳ್ಳಿ, ಆಮೇಲೆ ಟೊಮೆಟೊ, ಗೊಜ್ಜಿಗೆ ಏನೇನು ಬೇಕು ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು 4 ಹಾಗಲಕಾಯಿಗೆ 2 ಈರುಳ್ಳಿ, ಆಮೇಲೆ 1 ಟೊಮ್ಯಾಟೊ, 3 ಹಸಿಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಓಕೆನಾ. ಇದನ್ನು ನಾವು ಕಟ್ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಹಾಗಲಕಾಯಿ ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ತುಂಬ ಒಳ್ಳೆಯದು. ಆಮೇಲೆ ಕೂದಲಿನ ಸಮಸ್ಯೆ ಇರುತ್ತಲ್ವ, ಕೂದಲು ಉದುರೋದು, ಆ ರೀತಿ ಇರೋರಿಗೆಲ್ಲ ಇದು ತುಂಬ ಒಳ್ಳೆಯದು. ಆಮೇಲೆ ಇನ್ನೊಂದು, ಹಾಗಲಕಾಯಿಯನ್ನು ಅಸ್ತಮಾ ಪೇಷಂಟ್ಸ್ ಇರ್ತಾರಲ್ವ, ವೀಸಿಂಗ್ ಪ್ರಾಬ್ಲಮ್ ಇರುತ್ತಲ್ವ, ಉಸಿರಾಟದ ತೊಂದರೆ ಇರೋರಿಗೆ ಇದರಲ್ಲಿ ಔಷಧಿ ಕೂಡ ಮಾಡಿಕೊಡ್ತಾರೆ. ನೋಡಿ, ಈ ರೀತಿ ನಾನು ಕಟ್ ಮಾಡಿ ಇಟ್ಕೊಡ್ತಿದ್ದೀನಿ. ಅಂದರೆ 3 ಕಟ್ ಮಾಡ್ಕೊತಿದ್ದೀನಿ. ಹಾಗಲಕಾಯಿ ಗೊಜ್ಜು ಮಾಡುವಾಗ ಸ್ವಲ್ಪ ತೆಂಗಿನಕಾಯಿ ಆಮೇಲೆ ಬೆಲ್ಲ ಸೇರಿಸ್ಕೊಂಡ್ರೆ ಅದರ ಕಹಿ ಅಂಶ ಅಷ್ಟು ಗೊತ್ತಾಗಲ್ಲ. ಬೆಳ್ಳುಳ್ಳಿನೂ ಅಷ್ಟೇ, ಕೆಲವೊಬ್ಬರು ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದಕ್ಕೆ ತುಂಬ ಪರದಾಡ್ತಾರೆ, ನೇಯ್ಲ್ಸ್ ಬೇಕು ಅಂತ. ಬಟ್ ಇದು ತುಂಬ ಈಸಿಯಾಗಿ ಸುಲಿಬೋದು. ಬೆಳ್ಳುಳ್ಳಿನ ಸೆಂಟ್ರಲ್ಲಿ ಒಂದು ಚಿಕ್ಕದಾಗಿ ಒಂದು ಕಟ್ ಕೊಟ್ಟು ಅದರ ಸಿಪ್ಪೆನ ಈ ರೀತಿ 2 ಕೈಯಿಂದ ಈ ರೀತಿ ಮಾಡಿದ್ರೆ ಈಸಿಯಾಗಿ ಸಿಪ್ಪೆ ರಿಮೂವ್ ಆಗುತ್ತೆ. ನೋಡಿ, ತುಂಬ ಈಸಿಯಾಗಿ ನೋಡಿ, ಈ ರೀತಿಯಾಗಿ ನೋಡಿ ಎಷ್ಟು ಈಸಿಯಾಗಿ ಆಯ್ತಲ್ವ. ಈ ರೀತಿ ರಿಮೂವ್ ಮಾಡ್ಕೋಬೋದು ಸಿಪ್ಪೆನ. ಇವಾಗ ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ ಆಗಿರ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಕೊಡೋದಾಗಿರ್ಬೋದು, ಬಿರಿ ತಿನ್ನಿಸ್ತಾರೆ. ಅಂದರೆ ಚಿಪ್ಸ್ ಅಂತೆ, ಲೇಸ್ ಅಂತೆ, ಚಿಪ್ಸ್ ಕೊಡಬೇಕು. ಬಟ್ ಅದರಿಂದ ಹೆಲ್ತ್ಗೆ ಒಳ್ಳೆಯದಾಗಬೇಕು. ಅಂಥ ಫುಡ್ಸನ್ನು ಮಕ್ಕಳಿಗೆ ನಾವು ಚಿಕ್ಕದ್ರಿಂದನೇ ರೂಢಿ ಮಾಡ್ತಾ ಬಂದರೆ ಅದು ಹಾಗೆ ಕಂಟಿನ್ಯೂ ಆಗುತ್ತೆ. ಅವರು ಹೆಲ್ದಿಯಾಗಿರೋದಕ್ಕೂ ಸಾಧ್ಯ ಆಗುತ್ತೆ. ಸೊ ಹಾಗಲಕಾಯಿ ಚಿಪ್ಸು ಈ ಥರ ಎಲ್ಲ ಸಿಗುತ್ತಲ್ವ, ಅದನ್ನು ತೆಗೆದುಕೊಟ್ರೆ ಒಳ್ಳೆಯದು. ನಾನಿಲ್ಲಿ ತೆಂಗಿನಕಾಯಿ ತುರಿದಿಟ್ಕೊಳ್ಳಿ, ಇಲ್ಲ ಅಂದರೆ ಈ ರೀತಿ ಕಟ್ ಮಾಡಿ 2 ರೌಂಡ್ ಮಿಕ್ಸಿ ಮಾಡಿಕೊಂಡ್ರು ಆಗುತ್ತೆ. ನೀರು ಹಾಕಬಾರ್ದು, ಡ್ರೈ ಆಗಿ ಮಿಕ್ಸಿ ಮಾಡ್ಕೋಬೇಕು. ನಾನು ಬೆಲ್ಲದ ಜೊತೆ ತೆಂಗಿನಕಾಯಿನ ಮಿಕ್ಸಿ ಮಾಡ್ಕೊತಿದ್ದೀನಿ. ಒಂದು ಅರ್ಧ ತೆಂಗಿನಕಾಯಿಯಲ್ಲಿ ಅರ್ಧದಷ್ಟು ತಗೊಂಡಿದ್ದೀನಿ, ಅರ್ಧದಷ್ಟು ತಗೊಂಡಿದ್ದೀನಿ. ಕಪ್ಪು ಬೆಲ್ಲ ಯೂಸ್ ಮಾಡಿದ್ರೆ ಒಳ್ಳೆಯದು. ಬಟ್ ನನ್ನ ಹತ್ರ ಕಪ್ಪು ಬೆಲ್ಲ ಇರಲಿಲ್ಲ, ಸೊ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದು ಕಹಿ ಅಂಶ ಗೊತ್ತಾಗಬಾರ್ದು ಅಂತ ಇರೋದಕ್ಕೋಸ್ಕರ ಹಾಕೋದು. ಕೆಲವೊಬ್ರಿಗೆ ಆಗಲ್ಲ ಅಲ್ವಾ, ಬಟ್ ತಿನ್ನಬೇಕು. ಕೆಲವೊಬ್ಬರಿಗೆ ಕಹಿ ಅಂಶ ತಿನ್ನೋದಕ್ಕೆ ಆಗಲ್ಲ. ಆವಾಗ ಈ ರೀತಿ ಬೆಲ್ಲ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಎಳ್ಳು ಬರುತ್ತಲ್ವ, ಎಳ್ಳು ಇದ್ದರೆ ಎಳ್ಳು ಹಾಕ್ಕೊಳ್ಳಿ. ಆಮೇಲೆ ಉರಿಗಡಲೆ ಬರುತ್ತಲ್ವ, ಉರಿಗಡಲೆನ ಹಾಕ್ಕೊಂಡು ಲೈಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ 2. ಓಕೆನಾ. ನಾನಿವಾಗ ಮಣ್ಣಿನ ಪಾತ್ರೆಯಲ್ಲಿ ಹಾಗಲಕಾಯಿ ಗೊಜ್ಜು ಮಾಡ್ತಿದ್ದೀನಿ. ಸ್ವಲ್ಪ ಪ್ರೀಹೀಟ್ ಮಾಡ್ಕೊಳ್ಳೋಣ. ಅದಾದಮೇಲೆ 3ರಿಂದ 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಓಕೆನಾ. ಆಯಿಲು ಅಷ್ಟೇ, ಇಲ್ಲ ತುಪ್ಪ ಆ್ಯಡ್ ಮಾಡಿಕೊಂಡ್ರು ಓಕೆನೇ. ಆಯಿಲ್ ಆ್ಯಡ್ ಮಾಡಿ ಅದು ಕಾದ್ಮೇಲೆ ಸಾಸಿವೆನ ಆ್ಯಡ್ ಮಾಡ್ಕೊತೀನಿ. ಸಾಸಿವೆ ಚೆನ್ನಾಗಿ ಸಿಡಿಯುತ್ತಲ್ಲ, ಸಿಡಿದ ಮೇಲೆ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಅಷ್ಟು ಈರುಳ್ಳಿನೂ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅಂದರೆ ಒಂದು 2ರಿಂದ 3 ನಿಮಿಷ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಬಂದಿದ್ದಾಗೆ ಅದ್ರ ಜೊತೆಗೇ ನಾನು ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡ್ಕೊತೀನಿ. ನಂತರ ಕರಿ ಲೀವ್ಸ್ ಇತ್ತಲ್ವ, ಅದನ್ನು ಆ್ಯಡ್ ಮಾಡಿಕೊಂಡು ಆಮೇಲೆ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಇದು ಎಲ್ಲವನ್ನು ಆಯಿಲಲ್ಲಿ ಫ್ರೈ ಮಾಡ್ಕೊತೀನಿ. ಫಸ್ಟ್ ಇದಿಷ್ಟನ್ನು ಫ್ರೈ ಮಾಡ್ಕೋಬೇಕು.
ಇವಾಗ ಲಾಸ್ಟಿಗೆ ಒಂದು ಟೊಮೆಟೊ ಆ್ಯಡ್ ಮಾಡ್ಕೊತಿದ್ದೀನಿ. ಓಕೆನಾ, ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಟೊಮೆಟೊ, ಅದನ್ನು ಒಂದು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ತುಂಬ ಬೇಯಬೇಕು ಅಂತ ಏನಿಲ್ಲ, ಟೊಮೆಟೊ ಸ್ವಲ್ಪ ಹಾಗಾಗಿ ಸಿಕ್ಕಿದ್ದು ಓಕೆನೆ. ಸ್ವಲ್ಪ ಟೊಮೆಟೊ ಆ್ಯಡ್ ಮಾಡಿ ಫ್ರೈ ಆದಮೇಲೆ ನಾನು ಇದಕ್ಕೆ ಟರ್ಮರಿಕ್ ಪೌಡರ್ ಹಾಕಿ ನೆನೆಸಿಟ್ಟಿದ್ದಲ್ವ ಹಾಗಲಕಾಯಿ, ಅದನ್ನು ಇದ್ರ ಜೊತೆ ಆ್ಯಡ್ ಮಾಡಿ ಆಯಿಲಲ್ಲಿ ಒಂದು 3ರಿಂದ 4 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಪ್ರೆಗ್ನೆನ್ಸಿ ಟೈಮಲ್ಲಿ ಹಾಗಲಕಾಯಿಯನ್ನು ಸ್ವಲ್ಪ ತಿನ್ನೋದು ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ, ಅಂದರೆ ತಿನ್ನಬಾರ್ದು ಅಂತ ಹೇಳ್ತಾರೆ. ಅವ್ರು ಸ್ವಲ್ಪ ಅದನ್ನು ದೂರ ಇಟ್ಟರೆ ಒಳ್ಳೆಯದು ಅಂತ. ಹಾಗಲಕಾಯಿಯಲ್ಲಿ ಉಷ್ಣ ಜಾಸ್ತಿ ಇರುತ್ತೆ, ಹಾಗಲಕಾಯಿ ತಿನ್ನೋದೆಲ್ಲ ಹೀಟ್ ಜಾಸ್ತಿ ಇರುತ್ತೆ, ಸೊ ನಾವು ಕಡಿಮೆ ಮಾಡ್ಕೋಬೇಕು. ಇವಾಗ ಈ ಹಾಗಲಕಾಯಿನ ಆಯಿಲಲ್ಲಿ ಫ್ರೈ ಆದ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ನಾವು ಏನೇನು ಬೇಕೋ ಅದನ್ನು ಆ್ಯಡ್ ಮಾಡ್ಕೋಬೋದು. ಓಕೆನಾ, ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಹಾಗಲಕಾಯಿ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಾಗೆ ನಾವು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ, 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡಿ ಅಷ್ಟರಲ್ಲಿ ನಾವು ಒಂದು ಚಿಕ್ಕ ಹುಣಸೆ ಹಣ್ಣಿನ ರಸ ಆ್ಯಡ್ ಮಾಡಬೇಕು ಇದಕ್ಕೆ. ಸೊ ಒಂದು ಹುಣಸೆ ಹಣ್ಣನ್ನು ನೀರಲ್ಲಿ ಒಂದು 5 ನಿಮಿಷ ನೆನೆಸಿಟ್ಕೊಳ್ಳೋಣ, ಅದರ ರಸ ಎಲ್ಲ ಬಿಟ್ಕೊಳ್ಳೋ ಥರ. ನಂತರ ಅದನ್ನು ಕಿವುಚಿ ಇದ್ರ ಜೊತೆಗೇ ಆ್ಯಡ್ ಮಾಡೋಣ. ನೋಡಿ, ಹುಣಸೆ ಹಣ್ಣಿನ ರಸ ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡೋಣ. ಓಕೆನಾ, ಮುಚ್ಚಿಟ್ಬಿಡೋಣ. ಇದು ಬರೀ 4 ಟೇಬಲ್ ಸ್ಪೂನ್ ಆಯಿಲು, ಆಮೇಲೆ ಹುಣಸೆ ಹಣ್ಣಿನ ರಸ ಎಷ್ಟು ಹಾಕಿದ್ದೀನಿ ಅಂತ ನಿಮಗೆ ಗೊತ್ತು, ಅಷ್ಟರಲ್ಲಿ ಮಾತ್ರ ಇದು ಬೇಯ್ತಾ ಇರೋದು. ಇವಾಗ 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ. ಓಕೆನಾ, ಧನಿಯಾ ಪೌಡರ್ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ವ ಸ್ವಲ್ಪ ರಫಾಗಿ, ಅಂದರೆ ತರಿಯಾಗಿ ತೆಂಗಿನಕಾಯಿ ಮತ್ತು ಉರಿಗಡಲೆ ಆಮೇಲೆ ಬೆಲ್ಲ, ಇದು 3 ಸೇರಿಸಿ ನಾವೇನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವೋ ಅದನ್ನು ಇದ್ರ ಜೊತೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 3 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಇದು ಆಯಿಲ್ ಅಂಶ ಎಲ್ಲ ಸೈಡ್ಗೆ ಬಿಟ್ಕೊಂಡಿದ್ದು ನೋಡಿ, ಆಯಿಲೆಲ್ಲ ಬಿಟ್ಕೊಂಡು ಬಂದಾಗ ನಾವು ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಬೋದು. ಇವಾಗ ನೋಡಿ ಹಾಗಲಕಾಯಿ ಪಲ್ಯ ರೆಡಿಯಾಗಿದೆ. ಇದನ್ನು ಬಿಸಿ ಅನ್ನ, ಸ್ವಲ್ಪ ಏನು ಸಾಂಬಾರು ರಸಮ್ ಏನಾರು ಇದ್ದರೆ ಅದ್ರ ಜೊತೆ ಸರ್ವ್ ಮಾಡಿ ತಿನ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.